ನಗರಸಭೆ ಅಧ್ಯಕ್ಷ ಗಾದಿಗೆ ಏರುತ್ತಿದ್ದಂತೆ ಅಭಿವೃದ್ಧಿಯ ಪಥದತ್ತ ಹೆಜ್ಜೆ ಹಾಕುತ್ತಿರುವ ನೂತನ ಅಧ್ಯಕ್ಷರಾದ ಸಮೀಉಲ್ಲಾ ತಮ್ಮ ಹಿಂದಿನ ಆಡಳಿತಾತ್ಮಕ ಅನುಭವದ ಜೊತೆಗೆ ಸಾರ್ವಜನಿಕರ ಸಹಕಾರದೊಂದಿಗೆ ಸಮಗ್ರ ಅರಸೀಕೆರೆಯ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಇದೇ ನಿಟ್ಟಿನಲ್ಲಿ ಇಂದು ನಗರದ ಚಿಕ್ಕ ತಿರುಪತಿ ರಸ್ತೆಯಲ್ಲಿರುವ ಸಾರ್ವಜನಿಕರ ಮುಕ್ತಿಧಾಮಕ್ಕೆ ನಗರಸಭೆ ಅಧ್ಯಕ್ಷರಾದ ಎಂ ಸಮೀಉಲ್ಲಾ ಅವರು ಉಪಾಧ್ಯಕ್ಷರಾದ ಮನೋಹರ್ ಮೇಸ್ತ್ರಿ ಹಾಗೂ ನಗರಸಭೆ ಅಧಿಕಾರಿಗಳ ಜೊತೆಗೂಡಿ ನಗರದ ಹೊರವಲಯದಲ್ಲಿರುವ ಮುಕ್ತಿಧಾಮಕ್ಕೆ ಭೇಟಿ ನೀಡಿ ಮುಂದೆ ಆಗಬೇಕಾಗಿರುವ ಅಭಿವೃದ್ಧಿ ಹಾಗೂ ಸ್ವಚ್ಛತೆಯ ಕೆಲಸಗಳ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ಪಡೆದು ಸ್ಥಳದಲ್ಲಿಯೇ ಅಧಿಕಾರಿಗಳಿಗೆ ಶೀಘ್ರವಾಗಿ ಸ್ವಚ್ಛತೆಯ ಜೊತೆಯಲ್ಲಿ ಅಭಿವೃದ್ಧಿಯ ಕೆಲಸಗಳನ್ನು ಮುಗಿಸಿಕೊಡುವಂತೆ ಸೂಚನೆ ನೀಡಿದರು. ಜೊತೆಗೆ ಅರಸೀಕೆರೆ ಸಮಗ್ರ ಅಭಿವೃದ್ಧಿಗೆ ಸಾರ್ವಜನಿಕರು ನಮ್ಮ ಜೊತೆಗೆ ಸಹಕರಿಸುವಂತೆ ಈ ಸಮಯದಲ್ಲಿ ಅವರು ಕೇಳಿಕೊಂಡರು. ಇವತ್ತು ಅರಸೀಕೆರೆ ನಗರ ವ್ಯಾಪ್ತಿ ಏನಿವತ್ತು ಜನರಲ್ ಸ್ಮಶಾನ ಇದೆ, ಈ ಜನರಲ್ ಸ್ಮಶಾನದಲ್ಲಿ ನಗರಸಭೆ ವತಿಯಿಂದ ಅಭಿವೃದ್ಧಿ ಕೆಲಸಗಳು ಆಗಿದೆ. ಆದರೆ ಇಲ್ಲಿ ನೋಡ್ಕೊಳ್ಳೋರು, ಇಲ್ಲಿ ಯಾವುದೇ ಜವಾಬ್ದಾರಿಯುತ ಜನ ಇಲ್ದಿರೋದು ಕಾರಣ ಅದರಿಂದ ಇಲ್ಲಿ ಎಲ್ಲ ಕಸ ಗಂಟೆಗಳು ಎಲ್ಲ ಬೆಳೆದವೆ. ಆದ್ದರಿಂದ ದಯಮಾಡಿ ನಾನು ಈ ಮಾಧ್ಯಮ ಮುಖಾಂತರ ತಮಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಈ ಜನರಲ್ ಸ್ಮಶಾನದಲ್ಲಿ ಸುಮಾರು, ಯಾಕಂದರೆ ವೀರಶೈವ ಸ್ಮಶಾನದ ಅವ್ರದ್ದು ಸಂಬಂಧ ಇದೆ, ಒಕ್ಕಲಿಗರ ಸಮಾಜದ ಸಪ್ರೇಟ್ ಆಗಿದೆ, ಬ್ರಾಹ್ಮಣ ಸಮಾಜದ ಇದೆ, ಶೆಟ್ರು ಸಮಾಜ ಇದೆ, ಜೈನರ ಸಮಾಜದ ಇದೆ. ಆ ಸಮಾಜಗಳದ್ದು ಪ್ರಬಲವಾಗಿರೋದ್ರಿಂದ ಅವರು ಸ್ವಲ್ಪ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ಆದರೆ ಇತರರು ಇಲ್ಲಿ ಜನರಲ್ ಸ್ಮಶಾನ ಅಂದರೆ ಸಣ್ಣ ಸಣ್ಣ ಸಮಾಜ ಇರೋದು ಇಲ್ಲಿ ಅರಸೀಕೆರೆ ನಗರದಲ್ಲಿ ಇವತ್ತು ಮಡವಾಳ ಸಮಾಜ ಇರ್ಬೋದು, ಬೆಸ್ರು ಸಮಾಜ ಇರ್ಬೋದು, ದೇವಂಗ ಸಮಾಜ ಇರ್ಬೋದು, ಇನ್ನು ಇತರ ಸಣ್ಣ ಸಣ್ಣ ಸಮಾಜಗಳು ಏನಿದ್ದಾರೆ ಇಲ್ಲಿ ಮಾಡಂತಾರ ಅಂಥ ಸಮಾಜದವರು ಯಾರ ದಯಮಾಡಿ ನಿಮ್ಮ ಕೈಗೆ ಮುಡು ಕೇಳ್ಕೊಳ್ತೀವಿ ಅಂದರೆ ಈ ಇದಕ್ಕೆ ನೀವು ಕೈ ಜೋಡಿಸಿ ಈ ಸ್ಮಶಾನ ಅಭಿವೃದ್ಧಿ ಮಾಡೋಣ. ನಾವೆಲ್ಲ ಕೆಲಸ ಮಾಡಿಕೊಡ್ತೀವಿ. ನೀವೆಲ್ಲರೂ ಇಲ್ಲಿ ಜವಾಬ್ದಾರಿಯಿಂದ ಇಲ್ಲಿ ನೀವು ತಗೋಬೇಕು. ನೀವೆಲ್ಲ ಜವಾಬ್ದಾರಿ ತೊಗೊಂಡ್ರೆ ನಿಮ್ಮ ಜೊತೆ ನಾವು ಇರ್ತೀವಿ, ನಾವು ಕೆಲಸ ಮಾಡಿಕೊಡ್ತೀವಿ. ನಾವು ಏನು ಕೆಲಸ ಮಾಡಿದ್ರು ಇಲ್ಲಿ ಏನಾಗುತ್ತೆ ಅಂದರೆ, ಒಬ್ರು ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಮತ್ತೆ ಗಿಡಗಳು ಬೆಳೀತವೆ. ಎಲ್ಲ ನಗರಸಭೆ ವತಿಯಿಂದನೇ ಎಲ್ಲ ಮಾಡ್ಸೋಣ. ನೀವೆಲ್ಲ ಸ್ವಲ್ಪ ಜವಾಬ್ದಾರಿಗೆ ಬಂದು ನೀವು ಜವಾಬ್ದಾರಿ ತಗೋಬೇಕು. ಈ 2 ದಿನ ಹಿಂದೆ ಯಾರೋ ಸ್ನೇಹಿತರು ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಮುಡಿ ಕೇಳ್ಕೊಂತೀವಿ ಅಂದರೆ ತಾವು ಬಂದು ಈ ಮಶಾಣದ ಜವಾಬ್ದಾರಿಗೆ ತಮ್ಮ ಒಂದು ಸೇವೆನೂ ಅವಶ್ಯಕತೆ ಇದೆ. ತಾವು ನಮ್ಮ ನಗರಸಭೆಗೆ ಬಂದು ನೀವು ನಮ್ಮ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಎಲ್ಲ ಇತರ ಸಮಾಜದವ್ರು ಕೂತ್ಕೊಂಡು ಒಂದು 5-10 ಕಮಿಟಿ ಮಾಡಿ ಮುಕ್ತಿಧಾಮ ಒಂದು ಸಮಿತಿ ಅಂತ ಮಾಡಿ ಇತರ ಜನರ ಸಮಾಜ ಆದ್ದರಿಂದ ಇಲ್ಲಿ ಜನಕ್ಕೆ ನಾವು ಅನುಕೂಲ ಮಾಡಿ. ಯಾಕಂದರೆ ಜನ ಶವ ಸಂಸ್ಕಾರ ಮಾಡಕ್ಕೆ ಬಂದಾಗ ನೆಮ್ಮದಿಯಾಗಿ ಒಂದು 5-10 ನಿಮಿಷ ಇಲ್ಲಿ ನಿಂತ್ಕೊಳ್ಳೋದು ಒಂದು ವ್ಯವಸ್ಥೆ ಇಲ್ಲ. ಇದ್ರೂ ಇಲ್ಲಿ ನಿಲ್ಲಕ್ಕೆ ಒಂದು ಆಗಿರೋಂಥ ಒಂದು ವ್ಯವಸ್ಥೆ ಆಗಿದೆ. ಆದ್ದರಿಂದ ನೀವೆಲ್ಲಾಗಿ ನಾವು ನಮ್ಮ ಮನೆ ಹೆಂಗೆ ಸ್ವಚ್ಛವಾಗಿ ಇಟ್ಕೊಳ್ತೀವಿ ಆ ಥರ ಇದು ಒಂದು ಸ್ವಚ್ಛವಾಗಿ ಸ್ಮಶಾನ ಇಟ್ಕೋಬೇಕು ಅಂತ ಒಂದು ಗಡು ನಿರ್ಧಾರ ಮಾಡಿದ್ದೀನಿ. ದಯಮಾಡಿ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ.